ನೋಡಿ, ಕೆಲವೇ ಕ್ಷಣಗಳಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ನಡೆಯುತ್ತೆ. ಒಂದು ವೇಳೆ ಏನಾದರೂ ಸಭೆಯಲ್ಲಿ ಬೇಡಿಕೆ ಈಡೇರಲಿಲ್ಲ ಅಂತ ಅಂದ್ರೆ ನಾಳೆ ಬಸ್ ಸಂಚಾರ ಇರೋದಿಲ್ಲ, ಕಂಪ್ಲೀಟ್ ಆಗಿ ಬಂದ್ ಆಗುತ್ತೆ. ಸಾರ್ವಜನಿಕರಿಗೆ ತೊಂದರೆ ಆದ್ರೆ ಸರ್ಕಾರವೇ ಕಾರಣ. ಅಶ್ವವೇಗ ನ್ಯೂಸ್ಗೆ ಅನಂತ ಸುಬ್ಬಾರಾವ್ ಅವರು ವಿಚಾರ ಹೇಳಿದ್ದಾರೆ. ಸಾರಿಗೆ ನೌಕರರ ಒಕ್ಕೂಟದ ಅಧ್ಯಕ್ಷರು ಅನಂತ ಸುಬ್ಬಾರಾವ್, ಸಿಎಂ ಬಳಿ ನಮ್ಮ ಬೇಡಿಕೆಗಳನ್ನ ಪ್ರಸ್ತಾಪ ಮಾಡ್ತೀವಿ, ಕೆಲಸಕ್ಕೆ ಗೈರಾಗಿ ಮನೆಯಿಂದಲೇ ಪ್ರತಿಭಟನೆ ಮಾಡ್ತೀವಿ, ಸರ್ಕಾರ ಪ್ರಣಾಳಿಕೆಯಲ್ಲಿ ಹೇಳಿದಂತೆ ನಡೆದುಕೊಳ್ಬೇಕು, ಇಲ್ಲ ಅಂತ ಅಂದ್ರೆ ನಾಳೆ ಬೆಳಿಗ್ಗೆ 6 ಗಂಟೆಯಿಂದ ಬಸ್ ಸಂಚಾರ ಇರೋದಿಲ್ಲ, ಬಸ್ಗಳು ಬಂದ್ ಆಗತ್ತೆ. ಅವ್ರನ್ನೇ ಕೇಳೋಣ, ಇವತ್ತಿನ ಸಭೆ ಯಾವ ರೀತಿ ಇರುತ್ತೆ, ಮುಂದಿನ ಹೋರಾಟ ಯಾವ ರೀತಿ ಇರುತ್ತೆ. ಸರ್ ನಮಸ್ಕಾರ. ಮೊದಲಾಗಿ ಇವತ್ತು ಸಭೆ ಕರೆದಿದ್ದಾರೆ ಸಿಎಂ ಅವರು, ಯಾವ ರೀತಿ ಇರುತ್ತೆ ಸರ್ ಬೇಡಿಕೆ? ಒಂದು 2 ಬೇಡಿಕೆಗಳಿವೆ ಮುಖ್ಯವಾಗಿರೋದು. ಒಂದನೇದು 38 ತಿಂಗಳ ಹಳೆ ಬಾಕಿ ಕೊಡಬೇಕು ಸರ್ಕಾರ. ಇನ್ನು ಒಂದು 24ರಿಂದ 25% ವೇತನ ಹೆಚ್ಚಳ ಕೇಳಿದ್ದೀವಿ. ಇದಲ್ಲದೆ ಇನ್ನು 10 ಡಿಮಾಂಡ್ಗಳಿವೆ. ಎಲ್ಲ ಮ್ಯಾನೇಜ್ಮೆಂಟ್ ಲೆವೆಲಲ್ಲಿ, ಉದಾಹರಣೆಗೆ ಬಾಟಾ ಕೊಡೋದು ಅಥವಾ ಇನ್ಸೆಂಟಿವ್ ಕೊಡೋದು, ಫಾರ್ಮ್ 4 ಅಂತ ವರ್ಕಿಂಗ್ ಅವರ್ಸ್ ಫಿಕ್ಸ್ ಮಾಡೋದು, ಇವೆಲ್ಲ ಬೇಕಾದಷ್ಟಿವೆ. ಅದು ಮ್ಯಾನೇಜ್ಮೆಂಟ್ ಲೆವೆಲ್ ಆಗುತ್ತೆ. ಇವಾಗ ಸಿದ್ದರಾಮಯ್ಯನವ್ರ ಸರ್ಕಾರ ನಮಗೆ ಕೊಡಬೇಕಾಗಿರೋದು 1500 ಕೋಟಿ ಅರಿಯರ್ಸು, 1800 crores. ನಮ್ಮ ಬೇಡಿಕೆಗಳನ್ನ ಈಡೇರಿಸಿದರೆ ಸ್ಟ್ರೈಕ್ ಆಗೋದಿಲ್ಲ. ಇಲ್ಲದೇ ಇದ್ದರೆ ರಾಜ್ಯಾದ್ಯಂತ ಯಾವುದೂ ಸಾರ್ವಜನಿಕಗಳು ಬಸ್ಸು ರಸ್ತೆ ಇಳಿಯೋದಿಲ್ಲ. ಪ್ರಮುಖವಾಗಿ ಎಲ್ಲ ಒಂದು ಕಡೆ ಪೌರ ಕಾರ್ಮಿಕರಿಗಿಂತ ಕಮ್ಮಿ ಆಯ್ತು ನಿಮ್ಮ ವ್ಯಾಲ್ಯೂ ಅನ್ಸದೆ. ಯಾಕಂದರೆ ಪೌರ ಕಾರ್ಮಿಕರಿಗೆ ಈಗಾಗಲೇ ಮೊನ್ನೆ ಕೂಡ ನೀವು ನೋಡಿರ್ಬೋದು 13,000 ನೌಕರರನ್ನ ಪರ್ಮಿಟ್ ಆಗಿ ಮಾಡಿಕೊಡ್ರು. ಸಾರಿಗೆ ನೌಕರ ಮೇಲೆ ಯಾಕೆ ಮಲ್ತಾ ಇದ್ದವ್ರೆ? ಅದು ಅವ್ರು ಹೇಳಬೇಕು. ಯಾಕೆಂತ ಹೇಳಿದರೆ ನಾವು ಅವರ ಗ್ಯಾರಂಟಿ ಸ್ಕೀಮ್ನೆಲ್ಲ ಯಥಾವತ್ತಾಗಿ ಜಾರಿ ತಂದಿದ್ದೀವಿ. ಅದರಿಂದ ಅವ್ರು ಯಾಕೆ ನಮ್ಮನ್ನು ಕಂಡ್ರೆ ಮಲ್ತಾ ಇದ್ದವ್ರನ್ನೇ ಅವರೇ ಹೇಳಬೇಕು ಅದನ್ನು. ಒಂದು ವೇಳೆ ಇವತ್ತು ಏನು ನಿಮ್ಮ ಸಭೆ ವಿಫಲ ಆದರೆ ಹೇಗಿರುತ್ತೆ ಸರ್? ಅಂದರೆ ಇವತ್ತು ರಾತ್ರಿ 12 ಗಂಟೆಯಿಂದಲೇ ಬಸ್ ಸ್ಟಾಪ್ ಆಗುತ್ತಾ? 12 ಗಂಟೆಯಿಂದಲ್ಲ, ಬೆಳಗ್ಗೆ 6 ಗಂಟೆಯಿಂದ ಆಗುತ್ತೆ. ಇವಾಗ ಉದಾಹರಣೆಗೆ ರಾತ್ರಿ ಯಾರೋ ಗುಲ್ಬರ್ಗ ಅಂತ ಹೊರಟಿರ್ತಾರೆ, ಬೆಳಗ್ಗೆ ಅವರು ಡೆಸ್ಟಿನೇಷನ್ ಬೆಂಗಳೂರು ರೀಚ್ ಆಗ್ತಾರೆ, ಆಮೇಲೆ ಆ ಬಸ್ ಓಡೋದಿಲ್ಲ ಅಷ್ಟೇ. ಓಕೆ, ಕಾನೂನು ಪ್ರಕಾರ ನೋಟಿಸ್ ಕೊಟ್ಟಿದ್ದೀವಿ. ಆ್ಯಂಡ್ ಇದರಲ್ಲೂ OBCಗಳಿದ್ದಾರೆ, ಮೈನಾರಿಟೀಸ್ ಇದ್ದಾರೆ, SC/STಗಳಿದ್ದಾರೆ KSRTCಲಿ. ಅವ್ರಿಗೆಲ್ಲ ಸಂಬಳ ಜಾಸ್ತಿ ಆದರೆ ಸಾಮಾಜಿಕ ನ್ಯಾಯ ತಾನೇ ಇದು. ಎಲ್ಲೊಂದು ಕಡೆ ಕಾರ್ಮಿಕರಿಗೆ ಎದುರಿಸೋಕ್ಕೆ ಎಸ್ಮಾ ಕಾಯ್ದೆ ಜಾರಿ ತಂದಿದ್ದಾರೆ. ಲಾಸ್ಟ್ ಟೈಮು ಕೂಡ ಕೆಲವು ನೌಕರು ಇದ್ದವರು ಕೂಡ ಕೆಲಸ ಸಿಕ್ಕಿಲ್ಲ, ಸಸ್ಪೆಂಡ್ ಆಗಿರೋರು. ಇಲ್ಲ, ಭಾಳ ಜನ ಎಲ್ಲ ಬಂದಿದ್ದಾರೆ, ಬಟ್ ಅಂಡರ್ಟೇಕಿಂಗ್ಸ್ ತೊಗೊಂಡು ಬಂದಿದ್ದಾರೆ. ಬಟ್ ಅಂಡರ್ಟೇಕಿಂಗ್ಸ್ ಏನು ಬೆಲೆ ಇಲ್ಲ. ಇನ್ನು ಕೆಲವರು ಕೋರ್ಟ್ನಲ್ಲೇ ಫೈಟ್ ಮಾಡಬೇಕು ಅಂತ ಕೋರ್ಟ್ನಲ್ಲಿದ್ದಾರೆ. ಆದರೆ ಒಂದು ಬೇಡಿಕೆ ಇದರಲ್ಲಿ ಏನಿದೆ ಅಂತ ಹೇಳಿದರೆ, ಆ ಲಾಸ್ಟ್ ಟೈಮಲ್ಲಿ ಯಾರನ್ನ ತೆಗೆದ್ರು ಅವರು ಹೊರಗಡೆ ಇದ್ದಾರೆ, ಅವ್ರನ್ನೆಲ್ಲ ವಾಪಸ್ ತಗೊಳ್ಳಿ ಅಂತ ನಾವು ಕೇಳಿದ್ವಿ ಸ್ಪಷ್ಟವಾಗಿ. ಸ್ಟೇಟಸ್ ಕ್ವಾಂಟಿ ಮೇಂಟೈನ್ ಮಾಡಬೇಕು ಅಂತ. ಆದ್ದರಿಂದ ಈ ಹೆದರಿಕೆಗಳು, ಎಸ್ಮಾಗಳು, ಇದಕ್ಕೆ ಭಾಳ ಜನ ಹೆದರೋದಿಲ್ಲ. ಇದನ್ನು ಹಲವಾರು ಸಲ ಉಪಯೋಗಿಸಿದ್ದಾರೆ ಹಿಂದೆ. ಎಸ್ಮಾ ಇದೆ ಅಂದ್ಬಿಟ್ಟು ಸ್ಟ್ರೈಕ್ಗಳು ನಿಂತಿಲ್ಲ, 100 ಸ್ಟ್ರೈಕ್ಗಳಾಗಿವೆ, 16ರಲ್ಲಿ KSRTCಲಿ. ಆದ್ದರಿಂದ ಸಿದ್ದರಾಮಯ್ಯನವ್ರು ನಾವು ಕೇಳೋದಿಷ್ಟೇ, ನೀವೇ ಹಿಂದೆ ಹೇಳಿದ್ರಿ ಯಡಿಯೂರಪ್ಪನವ್ರಿಗೆ ಅಧಿಕಾರ ಶಾಶ್ವತ ಅಲ್ಲ ಕಣೆ ಯಡಿಯೂರಪ್ಪ, ಏನು ಎಸ್ಮಾ ತಂದು ಟ್ರಾನ್ಸ್ಪೋರ್ಟ್ ಸ್ಟ್ರೈಕ್ ಬರೀತೀಯಾ, ಸಸ್ಪೆಂಡ್ ಮಾಡ್ತೀಯಾ, ಡಿಸ್ಮಿಸ್ ಮಾಡ್ತೀಯಾ, ಅಧಿಕಾರ ಶಾಶ್ವತ ಯಡಿಯೂರಪ್ಪ, ಮಾತಾಡು, ಸೆಟ್ಲ್ ಮಾಡು ಅಂತ ಹೇಳಿದ್ದೆ. ಇವತ್ತು ನೀವು ಯಡಿಯೂರಪ್ಪನವ್ರ ಕುರ್ಚಿಯಲ್ಲಿದ್ದೀರ, ನಿಮಗನ್ವಯ ಆಗಲ್ವ ಅದು? ಏನು ಶಾಶ್ವತ ನಿಮ್ಮ ಕುರ್ಚಿ? ಆದ್ದರಿಂದ ನೀವು ಹಿಂದೆ ವಿರೋಧ ಪಕ್ಷದ ನಾಯಕರಾದ ಏನು ಹೇಳಿದ್ರು, ಇವತ್ತು ಅಧಿಕಾರ ಎಲ್ಲ ಜಾರಿ ಮಾಡಿ ನಮ್ಮನ್ನ ಯಾಕೆ ಮೈ ಮೇಲೆ ಹೇಳ್ಕೊತೀರಾ? ಸರ್, ಒಂದು ವೇಳೆ ಇವತ್ತಿನ ಸಭೆ ವಿಫಲವಾದರೆ, ಇಲ್ಲ ಅಂದರೆ, ಅಥವಾ ಏನು ನಿಮ್ಮ ಹಲವು ಬೇಡಿಕೆಗಳಲ್ಲಿ ಕೆಲವು ಬೇಡಿಕೆಗಳು ಈಡೇರಿಸಿ ಅಂದರೆ ಏನು ಮಾಡ್ತೀರಾ ಸರ್? ಅಲ್ಲ, ಇಟ್ ಡಿಪೆಂಡ್ಸ್. ಯಾಕೆಂತ ಹೇಳಿದ್ರೆ, ಈ ವೇತನ ಹೆಚ್ಚಳ ನಿಮಗೇನು ಕೊಡಬೇಕಾಗಿಲ್ಲ 27 ಅಂತ ಹೇಳಿದ್ದಾರೆ. ಇನ್ನು ಯಾವುದೇ ಅರಿಯರ್ಸ್ ನಿಮಗೆ ಡ್ಯೂಸ್ ಇಲ್ಲ. BJP ಸರ್ಕಾರದ ನೋಟಿಫಿಕೇಷನ್ನು, ಇಟ್ ಈಸ್ ಡಿಫೆಕ್ಟಿವ್. ಇದನ್ನು ಒಪ್ಪಲಿಕ್ಕೆ ಇರಲ್ಲ. ಆ ನೋಟಿಫಿಕೇಷನ್ ಡಿಫೆಕ್ಟಿವ್ ಆಗಿಲ್ಲ, ಆದರೆ ಇಂಟರ್ಪ್ರಿಟೇಷನ್ ಡಿಫೆಕ್ಟಿವ್ ಆಗಿದೆ. ಇವ್ರಿಗೆ ಬೇಕಾದಾಗ ತಿರುಗಿಸ್ತಾ ಇದ್ದಾರೆ. ಈ 17 ತಿಂಗಳ ಕಾಲ ನಮ್ಗೆ ಯಾಕೆ ಹೇಳಲಿಲ್ಲ? ಅದೆಲ್ಲ ಮಾತುಕತೆ ನಡೆಸಿದ್ರಿ, ಸೆಟ್ಲ್ ಮಾಡ್ತೀವಿ ಅಂದ್ರಿ. ಜುಲೈ 2025 ಸಣ್ಣದಾಗಿ ತಿಪ್ಪರ್ಲಾಗ ಅವ್ರು ನಿಮಗೇನು ಕೊಡಬೇಕಾಗಿಲ್ಲ ಅಂದರೆ 17 ತಿಂಗಳು ಏನು ಮಾಡಿದ್ರಿ? ಯಾಕೆ ಹೇಳಿಲ್ಲ? ಮುಂಚೆನೇ ಹೇಳ್ಬಿಡ್ಬೇಕಾದ್ರೆ ನಾವು ಡಿಮಾಂಡ್ ಹಾಕಿದಾಗ ಜನವರಿ 2024ಕ್ಕೆ ಡಿಮಾಂಡ್ ಕೊಟ್ವಿ. ಅವತ್ತೆಲ್ಲ ಕಣಯ್ಯ ನಿನ್ನ ಡಿಮಾಂಡ್ ನೀವು ಹಾಕುವಾಗಿಲ್ಲ, 27 ಹಾಕುವಾಗಿಲ್ಲ, 27 ಡೇಟ್ ಹಾಕ್ಬಿಟ್ಟು ಕೊಡು ಅಂತ ಹೇಳಿದ್ರಿ. ಇದುವರೆಗೂ ಮಾತಾಡಿ ಅಶ್ಯೂರೆನ್ಸ್ಗಳೆಲ್ಲ ಕೊಟ್ಟು
ಇವಾಗ ನೀವು ತಿಪ್ಪರ್ಲಾಗ ಹೊಡೆದ್ರೆ ಹಿಂದೆ ಡಿಫೆಕ್ಟ್ ಆಗಿತ್ತು ಅಂದ್ರೆ ಯಾರು ಕೇಳೋರು? ವರ್ಕರ್ಸ್ ಅನ್ಯಾಯ ಆಗಿದೆ, ನಾವು ಫೈಟ್ ಮಾಡ್ತೀವಿ. ಇದಿಷ್ಟು ಏನು ಅನಂತ ಸುಬ್ಬರಾವ್ ಅವರ ಮಾತು. ಎಲ್ಲ ಒಂದು ಕಡೆ ಸರ್ಕಾರ ಇವತ್ತಿನ ನಮ್ಮ ಬೇಡಿಕೆ ಈಡೇರಿಸಿಲ್ಲ ಅಂದರೆ ನಾಳೆ ಬೆಳಗ್ಗೆ 6 ಗಂಟೆಯಿಂದನೂ ಕೂಡ ರಾಜ್ಯ ವ್ಯಾಪ್ತಿ ಏನು ಒಂದು ಸಾರಿಗೆ ಬಸ್ಗಳು ಸ್ಟಾಪ್ ಆಗುತ್ತೆ ಅಂತಲೇ ಹೇಳಿಕೆ ಕೊಡ್ತಾರೆ. ಒಂದು ಕ್ಯಾಮ್ರಾ ಪರ್ಸನ್ ಗುರು ಜೊತೆ ಮಹೇಶ್, ಅಶೋಕ ನ್ಯೂಸ್, ಬೆಂಗಳೂರು.